ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಾನು ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಧರ್ಮಸ್ಥಳ ಹಾಗೆ ಸುಬ್ರಹ್ಮಣ್ಯಗೆ 2 ಡೇಸ್ ಟ್ರಿಪ್ ಹೋಗಿದ್ವಿ. ಆ ಎಲ್ಲ ವೀಡಿಯೋಸ್ನ ನಾನು ಒಟ್ಟುಗೂಡಿಸಿ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿಗೆ ಬಂದಿದ್ದೀವಿ ನಾವು? ಬೆಳ್ಳುಳ್ಳಿ ಅಂದರೆ ಬಸವರಾಜಪುರ. ಹಾಂ, ಏನು ಮಾಡ್ತಿದ್ದೀರಾ? ಏನಿದು? ಕೇಕ್ ಏನಕ್ಕೆ? ಏನಕ್ಕಿದು ಕೇಕು? ಆಮೇಲೆ ಚಪಾತಿ ಹಿಟ್ಟಲ್ಲಿ ಕೇಕ್ ಮಾಡಿದ್ದಾರೆ, ಸುಂದರವಾದ ಕೇಕ್ ನೋಡಿ ಎಷ್ಟು ಚೆನ್ನಾಗಿ. ಈ ಏಜಲ್ಲಿ ನಮಗೆ ನಾವು ಹೆಂಗಿರ್ತಿದ್ವೋ ಏನೋ ಗೊತ್ತಿಲ್ಲ, ಇವ್ರ ಕ್ರಿಯೇಟಿವಿಟಿ ಹೆಂಗೆ, ನನಗೆ ಆಶ್ಚರ್ಯ ಅನ್ನಿಸ್ತಿದೆ. ಚಿನ್ನಿ, ಗುಡ್ ಮಾರ್ನಿಂಗ್. ಎಲ್ಲೋಗ್ತಾ ಇದ್ದೀವಿ ಇವತ್ತು? ಧರ್ಮಸ್ಥಳ. ನೋಡಿ, ಇವಾಗ 5 ಗಂಟೆ ಟೈಮು. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹಾಡಾಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಕೇಳಿಸ್ಕೊಳ್ದಂಗೆ ಡ್ಯಾನ್ಸ್ ಮಾಡ್ತಾಳೆ. ಹಾಸನ ಬಸ್ ಸ್ಟ್ಯಾಂಡಲ್ಲಿ ಬಂದು ವೇಟ್ ಮಾಡ್ತಾ ಇದ್ದೀವಿ ಇವಾಗ. ನೋಡಿ ನಮ್ಮ ಅಮ್ಮನ ಕತೆಲಿ. ದಿಸ್ ಇಸ್ ಭಾನು, ದಿಸ್ ಇಸ್ ಭೂವಿ. ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದು ನಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಹೇಗಿತ್ತು? ಸೂಪರ್ ಆಗಿತ್ತಾ? ಯಪ್ಪ, ನನಗಂತೂ ಭಾಳ ಹಿಂಸೆ ಆಗಿತ್ತಪ್ಪ. ಎಷ್ಟೊತ್ತಿಗೆ ದೇವಸ್ಥಾನ ಸಿಗುತ್ತೋ, ಎಷ್ಟೊತ್ತಿಗೆ ಬಸ್ ಇಳಿತೀವೋ ಅನ್ನೋ ಥರ ಆಗಿತ್ತು. ಹಾಂ, ದೇವಸ್ಥಾನ ಹತ್ರ ಬಂದ್ವಿ. ರೂಮಿಗೆ ಹೋಗಿ ಬರೋಣ ಫಸ್ಟು ಅಂತ ರೂಮ್ಗೆ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ, ಫ್ರೆಶ್ ಅಪ್ ಆಗಿ ರೂಮ್ಗೆ ಹೋಗಿ. ನಾನು ಮತ್ತೆ ಭೂವಿನೂ ವಿಡಿಯೋ ಮಾಡ್ತಿದ್ದೀವಿ ನೋಡಿ. ಗ್ಯಾಂಗ್ ಯಾರ್ಯಾರು ಇಲ್ಲ ಇದ್ದಾರೆ ಅಂತ ಒಂದು ಫೋಟೋ ತೆಗೆದು ಹಾಕ್ತೀನಿ ನೋಡಿ, ಒಂದು ವಿಡಿಯೋ ಮಾಡ್ತಿದ್ದೀನಿ. ಭಾನುಭೂವಿ, ಇಲ್ಲೊಂದು ಬಸವಣ್ಣ ಇತ್ತು, ನಾವು ನೋಡ್ತಾ ಇದ್ವಿ, ಸುಮ್ಮನೆ ಇಳಿಸಿದ್ದಾರೆ ಅಂತ ಅಂದ್ಕೊಂಡ್ವಿ. ಅದರಲ್ಲಿ ಕಾರ್ಯದರ್ಶಿಗಳು ಅಥವಾ ಧರ್ಮದರ್ಶಿಗಳು ವೀರೇಂದ್ರ ಹೆಗ್ಡೆಯವರು ಬಂದ ತಕ್ಷಣ ಅದು ಓಡ್ತು ಅವ್ರ ಕಾರಿಂದನೇ. ಅದಾದಮೇಲೆ ಅವರು ಅದಕ್ಕೆ ಬೆಲ್ಲ, ಬಾಳೆಹಣ್ಣು ಅದನ್ನೆಲ್ಲ ತಿನ್ನಿಸಿದ್ರು ಅನಿಸುತ್ತೆ. ಏನು ತಿನ್ನಿಸಿದ್ರು ಅಂತ ಸರಿ ಕಾಣಿಸ್ತಿರಲಿಲ್ಲ, ಬಟ್ ಏನೋ ತಿನ್ನಿಸ್ತಾಯಿದ್ರು. ಸೊ ಆ ಟೈಮಲ್ಲಿ ಅದಾದಮೇಲೆ ಅಲ್ಲಿ ನಮಸ್ಕಾರ ಎಲ್ಲ ಆದ ತಕ್ಷಣ ಅದು ಡೈರೆಕ್ಟು ದೇವಸ್ಥಾನದ ಮುಂದೆ ಬಂದು ನಿಂತ್ಕೊಂತು. ದೇವಸ್ಥಾನದ ಮುಂದೆ ಬಂದು ನಿಂತ ತಕ್ಷಣ ಅದು ಎಷ್ಟು ಆಶ್ಚರ್ಯ ಆಗಿತ್ತು ಅಂದರೆ ಅಲ್ಲಿಂದ ಡೈರೆಕ್ಟ್ ಬಂತು. ಸೊ ಬಂದು ದೇವಸ್ಥಾನದ ಮುಂದೆ ನಿಂತಾಗ ಅಲ್ಲಿ ಕೂಡ ಅದಕ್ಕೆ ಬಾಳೆಹಣ್ಣನ್ನು ಕೊಟ್ಟರು, ಮತ್ತು ಅಲ್ಲಿರುವಂತಹ ಜನಗಳೆಲ್ಲ ಅದಕ್ಕೆ ನಮಸ್ಕಾರಗಳನ್ನು ಮಾಡಿಕೊಂಡ್ರು. ಅದು ತುಂಬ ಆಶ್ಚರ್ಯವಾಗಿತ್ತು ವಿಡಿಯೋ.
ನೋ ಆಶೀರ್ವಾದ ತಗೊಳ್ಳೋಣ. ದರ್ಶನ ಎಲ್ಲ ಮುಗಿದಿದೆ. ಇವಾಗ ಶಾಪಿಂಗ್ ಅಂತ ಬರ್ತಾ ಇದ್ದೀವಿ. ಬೇಕಾದವರು ಶಾಪಿಂಗ್ ಮಾಡ್ತಿದ್ದಾರೆ. ಇಲ್ಲಿ ತುಂಬ ಕಾಸ್ಟ್ಲಿ ಇದೆ, ಹಾಗಾಗಿ ನಾವು ಏನು ಶಾಪಿಂಗ್ ಮಾಡಿಲ್ಲ. ಮಕ್ಕಳು ಏನೇನೋ ಕೇಳ್ತಿದ್ದಾರೆ, ಆದರೆ ಅದೆಲ್ಲ ವರ್ಕ್ಲೆಸ್ ಅಂತ ಅನಿಸ್ತಿದೆ. ಯಾಕೆಂದರೆ ಮನೆಯಲ್ಲೇ ತುಂಬ ಇದೆ, ಅದನ್ನೇ ಯೂಸ್ ಮಾಡಲ್ಲ. ಒಂದೆರಡು ದಿನ ಯೂಸ್ ಮಾಡಿ ಎಸಿತಾರೆ. ಹಾಗಾಗಿ ಅವರಿಗೆ ತಿಕ್ಕೊಟ್ಟಿಲ್ಲ ಸದ್ಯಕ್ಕೆ. ಮುಂದೆ ನೋಡ್ಬೇಕೇನಾದರೂ ಬೇಕು ನೀಡಿತ್ತು ಅಂದರೆ ತಗೊಳ್ಳೋಣ. ನೋಡಿ ಹಾಲ್ ಎಷ್ಟು ದೊಡ್ಡದಾಗಿದೆ. ಈ ಕಡೆನೂ ತುಂಬ ಜನ, ಸಾವಿರಾರು ಜನ ಊಟ ಮಾಡ್ತಿದ್ದಾರೆ. ಬಾನು ಇಲ್ಲಿದ್ದಾಳೆ. ಮೂವಿ ನನ್ನ ರೈಟ್ ಸೈಡಲ್ಲಿದ್ದಾರೆ. ಇದು ನಮ್ಮಮ್ಮ ಸುಸ್ತಾಗಿ ಹೋಗಿದ್ದಾರೆ. ದರ್ಶನ ಎಲ್ಲ ಮುಗ್ದಿದೆ. ನಾನು ಅಮ್ಮ ಪಾಪುಗಳೆಲ್ಲ ಹೋಗ್ತಾ ಇದ್ದೀವಿ. ಯಾವುದೋ ದೇವಸ್ಥಾನ ಇದೆಯಂತೆ, ಗೊಮ್ಮಟೇಶ್ವರ ದೇವಸ್ಥಾನ ಅನ್ಸುತ್ತೆ, ನನಗೂ ಸರಿ ಗೊತ್ತಿಲ್ಲ. ಅದು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬಂದಿರೋದ್ರಿಂದ ಎಲ್ಲೋಗಿದ್ದರಿಂದ ನೋಡ್ಬೇಕು. ಇವಾಗ ಎಷ್ಟು ಹೊಟ್ಟೆವರು ಸಿಗೋರು ಅಂದರೆ ಎತ್ಕೊಬೇಕು ಬರೀ ಇದೇ ಆಗಿದೆ. ಮಾನೂನೇ ಜಾಸ್ತಿ ಆಗ್ಬಿಟ್ಟಿದೆ. ಪಾಪ ನಮ್ಮಮ್ಮನ ಹೊಟ್ಟೆ ಉರಿಸ್ತಾ ಇದ್ದಾರೆ. ಇವ್ರು ಸ್ವಲ್ಪ ಪರವಾಗಿಲ್ಲ, ಅವ್ರನ್ನ ಎತ್ಕೊಂಡ್ರೆ ನನ್ನ ಎತ್ಕೊಳ್ಳಿ ಅಷ್ಟೇ. ಅವ್ರು ಎತ್ಕೊಂಡಿಲ್ಲ ಅಂದರೆ ಇವ್ರು ನಡ್ಕೊಬಿಡ್ತಾರೆ. ಮಾರ್ನಿಂಗ್ 5:45 ಆಗಿದೆ. ರೂಮ್ನ ವೆಕೇಟ್ ಮಾಡಿದ್ದೀವಿ. ರಾತ್ರಿ ಮಾಡೋಕ್ಕಾಗಿಲ್ಲ ವೀಡಿಯೋ ರೂಮ್ ಹೇಗಿತ್ತು ಅಂತ. ರೂಮ್ ತುಂಬ ನೀಟಾಗಿತ್ತು ಆ್ಯಕ್ಚುಲಿ ರಾತ್ರಿ ನಾವು ಬಂದಾಗ. 5:30 ಭಾನು ಭೂವಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ವಾಪಸ್ ದೇವಸ್ಥಾನದ ಹತ್ರ ಎಲ್ಲ ಹಿಂದೆ ಬರ್ತಾ ಇದ್ದಾರೆ. ನಾವೇ ಫಸ್ಟಲ್ಲಿದ್ದೀವಿ. ಚಿನ್ನಿ ಸೇ ಗುಡ್ ಮಾರ್ನಿಂಗ್. ಭೂವಿಗೆ ಬೆಳಿಗ್ಗೆನೇ ತಲೆನೋವು ಬಂದಿತ್ತು. ಭೂವಿಗೆ ನೋಡಿ ಇಲ್ಲಿ ನಮ್ಮಮ್ಮ ಪಾಪ ಅವರಿಬ್ರು ಹೊಟ್ಟೆ ಉರಿಸ್ತಾರೆ ಅಂತ ತಲೆ ಮೇಲೆ ಎತ್ಕೊಬಿಡ್ತಾರೆ. ಇಲ್ಲಿ ಚಿನ್ನಿ ತಲೆನೋವು ಹೋಯ್ತಪ್ಪ ನೋಡಿ. ಇದನ್ನ ನಮ್ಮ ಸೋದರತೆ ತೆಕ್ಕೊಟ್ರು. ತೋರಿಸಿದ ವೈಲ್ಡ್ ಅನಿಮಲ್ಸು. ಇದನ್ನ ನೋಡಿದ ತಕ್ಷಣ ಅವ್ರಿಗೆ ತಲೆನೋವೆಲ್ಲ ಒಟ್ಟೋಗಿದೆ. ಇವಾಗ ತಲೆನೋವು ಹೋಗಿದೆ ಅಲ್ವಾ. ಆಟದ ಸಾಮಾನು ಏನೂ ಕೊಡಿಸಿಲ್ಲ ಅಂತ ತಲೆನೋವು ಬರ್ತಾಯಿತ್ತು. ಇದು ನಮ್ಮಮ್ಮ ನೋಡಿ. ಅಲ್ಲೆಲ್ಲ ನಮ್ಮ ಗ್ಯಾಂಗ್ ಬರ್ತಾರೆ. ಮಾರ್ನಿಂಗ್ 6 ಆಗ್ತಾ ಬಂತು. ಮತ್ತೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಅಡ್ಡ ನಮಸ್ಕಾರ ಮಾಡಿ ಹೊರಡೋಣ ಅಂತೇಳಿ. ನೆಕ್ಸ್ಟ್ ಇವಾಗ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ಇವಾಗ ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೊಂದು ಸೂರ್ಯ ದೇವಸ್ಥಾನ ಇದೆಯಂತೆ, ಅದನ್ನು ನೋಡ್ಕೊಂಡು ಬರ್ತೀವಿ. ಸೂರ್ಯ ದೇವಸ್ಥಾನ, ರಾಮ ಮಂದಿರ ಮತ್ತು ಹಾಗೆ ಗೊಮ್ಮಟೇಶ್ವರ ಇದೆ. ಅದನ್ನ ನೋಡ್ಕೊಂಡು ಬರ್ತೀವಿ. ನೇತ್ರಾವತಿ ಹೊಳೆ ನೀರೇ ಖಾಲಿಯಾಗಿದೆ. ದೂರ ಅಂತ ಬರ್ಲಿಲ್ಲ. ನಾವೀಗ ರಾಮ ಮಂದಿರ ಬಂದಿದ್ದೀವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅನಿಸುತ್ತೆ. ನೋಡೋಣ, ಸಾಧ್ಯ ಆದರೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಫೋಟೋನಾದರೂ ಹಾಕ್ತೀನಿ ಆದರೆ ಆರ್ಕಿಟೆಕ್ಚರ್ ಎಲ್ಲ ನೋಡ್ತಾ ಇದ್ರೆ ಇದು ನಮ್ಮ ರಾಜ್ಯದ ಅಂತ ಅನ್ನಿಸ್ತಾ ಇಲ್ಲ. ಆ ಥರ ಇದೆ. ಇದಷ್ಟು ಚೆನ್ನಾಗಿದೆ. ಈ ಥರದ್ದು ನಾನು ನೋಡಿರಲಿಲ್ಲ ಆ್ಯಕ್ಚುಲಿ. ಈ ಬೋರ್ಡೆ ಹಾಕ್ಬಿಟ್ಟಿದ್ದಾರೆ, ಮೊಬೈಲ್ ಹಾಗೂ ಕ್ಯಾಮ್ರಾಗಳ ಬಳಕೆ ಕಡ್ಡಾಯ ಅಂತ. ಮುಂಚೆ ಒಳಗಡೆ ತೆಗಿಯೋಂಗಿಲ್ಲ, ಅದಕ್ಕೆ ಇಷ್ಟೇ ಸ್ಟಾಪ್ ಆಗುತ್ತೆ. ಫೋರ್ ಆಯಿತು. ಪರಮ್ಮ ಹೊಸ ಮೆಂಬರ್ ಈಗ ಅವ್ರ ಪಕ್ಷಕ್ಕೆ. ಎಷ್ಟು ಎತ್ತರ ಇದೆ ನೋಡಿ. ಒಂದು ವ್ಯಾನ್ ಬಂದಿಲ್ಲೇ ವೆಯ್ಟ್ ಮಾಡ್ತಾ ಇದೆ, ಕಾರು. ಇವಾಗ ಉಜ್ರೆಯಲ್ಲಿರೋ ಸೂರ್ಯನ ದೇವಸ್ಥಾನಕ್ಕೆ ಬಂದಿದ್ದೀವಿ.
ಇಲ್ಲಿ ಬಂದಿರೋ ಸೂರ್ಯ ದೇವಸ್ಥಾನದಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಇಲ್ಲಿ ಹರಕೆ ಮಾಡ್ಕೊಬೇಕು. ಹರಕೆ ಮಾಡ್ಕೊಂಡ್ರೆ ಇಲ್ಲಿ ಮಣ್ಣಿನ ಗೊಂಬೆಗಳನ್ನ ಸಲ್ಲಿಸಬೇಕಾಗುತ್ತೆ. ಇದು ಹರಕೆ ಮಾಡ್ಕೊಳ್ಳೋವಂಥ ಪ್ಲೇಸು. ಇಲ್ಲಿ ಯಾವ ದೇವಸ್ಥಾನ ಇಲ್ಲ, ದೇವಸ್ಥಾನ ಅಲ್ಲಿತ್ತು, ಅಲ್ಲಿ ನೋಡಿದ್ವಿ. ರುದ್ರಶಿವ ದೇವಸ್ಥಾನ. ಇಲ್ಲಿ ಮುಂದೆ ಹೋದರೆ ಅಲ್ಲಿಂದ ವೀಡಿಯೋಸ್ ಅಲೋ ಇಲ್ಲ. ಸೊ ಅಲ್ಲಿ ಹರಕೆ ಮಾಡಿಕೊಂಡ್ರೆ ಅಲ್ಲಿನ ಮಣ್ಣಿನ ಗೊಂಬೆನ ಸಲ್ಲಿಸ್ಬೇಕು ಹರಕೆ ಈಡೇರಿದ ನಂತರ. ಇದು ಕುಕ್ಕೆ ಸುಬ್ರಹ್ಮಣ್ಯ ತಲುಪಿದ್ದೀವಿ. ದೇವಸ್ಥಾನಕ್ಕೆ ಹೋಗಬೇಕು. ಇದ್ರ ಸಂಬಂಧ ಶಾಪಿಂಗ್ ಮಾಡ್ತಾ ಇದ್ದಾರೆ. ನಾನು ಭುವಿಗೆ ಸುಬ್ರಹ್ಮಣ್ಯದಲ್ಲಿ ದೋಸೆ ತಗೊಂಡಿದ್ದೀವಿ. ಅಮ್ಮ ತಿನ್ನಿಸ್ತಾ ಇದೆ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ, ಕ್ಯೂ ಇದೆಯಾ ಏನು ಒಂದು ಗೊತ್ತಿಲ್ಲ. ಇದೆ ಫಸ್ಟ್ ಟೈಮ್ ಬರ್ತಿರೋದು ನಾನು. ನೋಡೋಣ ಏನಾಗುತ್ತೆ ಅಂತ. ಭಾನುಭೂವಿ ಅಂತೂ ಸ್ಲಿಪ್ಪರ್ ನೆನ್ನೆಯಿಂದ ಹಾಕಿ ಹಾಕಿ ಕಾಲೆಲ್ಲ ಗಾಯ ಆಗಿ ಹೇಳ್ತಾ ಇದ್ದಾರೆ. ನಾನು ಒಳಗಡೆ ಇವಾಗ ಹೋಗ್ತಾ ಇದ್ದೀವಿ. ಟು 45ಗೆ ಒಳಗಡೆ ದರ್ಶನಕ್ಕೆ ಬಿಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ನೋಡಿ ಎಷ್ಟು ಜನ. ಇವರೆಲ್ಲ ಸರ್ಪ ಸಂಸ್ಕಾರ, ನಾಗದೋಷಕ್ಕೆ ಪರಿಹಾರಕ್ಕೋಸ್ಕರ ಪೂಜೆ ಕೂತಿರೋರು ಇವರೆಲ್ಲ. ಮುಂದೆ ಇದ್ರೊಳಗಡೆ ಇರೋರೆಲ್ಲ ದೇವ್ರ ದರ್ಶನಕ್ಕೆ ಅಂತ ನಿಂತಿರೋರು ಅಥವಾ ಕೂತಿರೋರು. ಓ, ಭಾನುಭುವಿಗೆ ಗಾಯ ಆಗಿದೆಯಂತೆ. ಎಷ್ಟು ದೊಡ್ಡ ಗಾಯ ಆಗಿದೆ ನೋಡಿ. ಇದನ್ನು ತೋರಿಸ್ಲೇಬೇಕಂತೆ. ಇದು ಭಾನುದು. ಇದು ಭುವಿ ಕಾಲಲ್ಲಾಗಿರೋದು. ಕಾಣಿಸ್ತಾ ಇರೋ ಅಷ್ಟು ದೊಡ್ಡ ಗಾಯ ಆಗಿದೆ. ಈರಪ್ಪ ಕಾಣಿಸ್ತಾ ಇದೆಯಾ ಯಾರಿಗಾದ್ರು? ಝೂಮ್ ಮಾಡಿ ನೋಡಿ ಕಾಣಿಸೋರು. ಎಷ್ಟು ದೊಡ್ಡ ಗಾಯ ಆಗಿದೆ ಪಾಪ. ಅದಕ್ಕೆ ಅವ್ರ ಅಜ್ಜಿನ ತಲೆ ತಿಂತಿದ್ದಾರೆ ಎತ್ಕೊಬೇಕು ಅಂತ. ತಲೆ ತಿಂತಿದ್ದಾರೆ ಅನ್ನೋದಕ್ಕಿಂತ ಹೊಟ್ಟೆ ಉರಿಸ್ತಿದ್ದಾರೆ. ಮಾತಾಡಿ ಏನು, ಅವಾಗಿಂದ ವಿಡಿಯೋ ಮಾಡಿ ಮಾತಾಡಿ ಏನು. ಇದೇನೋ ವಿಡಿಯೋ ಮಾಡೋದು, ಮಾತಾಡೋದು. ಹೇಗಿದೆ ಇವತ್ತು ರಜಾ? 2 ಡೇಸ್ ನೋಡಿ. ಇಲ್ಲ ಭೂಮಿ ಹೇಗಿದೆ ಮಾಮಿ? ಇಲ್ಲ ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಅಷ್ಟು ಬಿಟ್ರೆ ಎಲ್ಲದಕ್ಕೂ ಇದೆ. ಅಲ್ಲಿಂದ ಕತೆ ಇತ್ತು, ಇಲ್ಲಿಂದ ಮನೆ ಇತ್ತು, ಅಲ್ಲಿಂದ ತೋಳವತ್ತು ಕತೆ ಮುಗೀತು. ಅಷ್ಟೇನಾ? ಆಮೇಲೆ ಇದು ಸುಬ್ರಹ್ಮಣ್ಯ ದೇವಸ್ಥಾನ. ಕೆ ಸುಬ್ರಹ್ಮಣ್ಯದಲ್ಲಿ ನಡೀತಾ ಇರೋ ಕತೆ ಹೇಳ್ತಿದ್ದಾರೆ. ಊಟ ಇರಲಿಲ್ಲ. ಕತ್ತೆ ಕುದುರೆಗೆ ಎಲ್ಲಿಂದ ಎಲ್ಲಿಗೆ ಕತೆ ಹೇಳ್ತೀರಾ ಮಾನವ ಮಂಜುನಾಥವ್ರೆ? ನೀವು ಆಸ್ಕರ್ ಅವಾರ್ಡ್ ವೇಟ್ ಮಾಡ್ತಿದ್ದಾರೆ ನಿಮ್ಗೆ. ಯಾವ ಮಾತಾಜಿ? ಅವ್ರ ಹೆಸರು ಹೇಳ್ಬಿಡಿ. ಪ್ರೀತಿ ಮಾತಾಜಿ. ವಿಡಿಯೋ ಪೋಸ್ಟ್ ಮಾಡ್ತಿದ್ದಂಗೆ ನೋಡ್ಬೇಕು ನೀವು. ಪ್ರೀತಿ ಮಾತಾಜಿಗೆ ಕಳಿಸಿ. ಆಯ್ತು, ಕಳಿಸ್ತೀನಿ. ಇಲ್ಲಿ ನೋಡಿ, ಇಲ್ಲ ಫೈನಲಿ ಇವಾಗ ಊರಿಗೆ ವಾಪಸ್ ಹೋಗ್ತಾ ಇದ್ವಿ. ಸುಬ್ರಹ್ಮಣ್ಯ ನೋಡಿ ಊಟ ಎಲ್ಲ ಮುಗಿತು, ಶಾಪಿಂಗ್ ಮುಗೀತು. ನೀವೇನು ಶಾಪಿಂಗ್ ಮಾಡುತ್ತೆ ಚಿನ್ನಿ? ಇಲ್ಲಿ ಫೈನಲಿ ಮುಖ್ಯ ಸುಬ್ರಹ್ಮಣ್ಯದಿಂದ ದರ್ಶನ
ಪಕ್ಕದಲ್ಲಿ ಒಬ್ರು ತಲೆ ತಿನ್ನೋಗಿರೋ ಐಡಿಯಾ ಮಾಡಿ ಹಿಂದೆ ಕಳಿಸ್ಬಿಟ್ಟಿವಿ ಅದನ್ನ. ಚಿನಿ ಇಲ್ಲಿ ನೋಡಪ್ಪ, ಇದನ್ನ 1000 ಸಲ ತಗೊಂಡವ್ರೆ, ಬುದ್ಧಿ ಇಲ್ಲಾಗಿದೆ ಅಷ್ಟು ಕಳಿಸಿದ್ದಾರೆ. ಪ್ರತಿ ಸಲ ಇದನ್ನೇ ತಗೊಂತಾರೆ, ಬುದ್ಧಿ ಇಲ್ಲದೆ ತಗೊಂಡಿರೋದಿದ್ದು ನೋಡಿ. ಇದಾಗಿದ್ದು ಈ ಹೊತ್ತಿನ ಧರ್ಮಸ್ಥಳ ಹಾಗೂ ಸುಬ್ರಹ್ಮಣ್ಯಕ್ಕೆ ಹಾಗೆ ಅಲ್ಲಿನ ನೇಟಿವ್ ದೇವಸ್ಥಾನಗಳಿಗೆ ಹೋಗಿದ್ದಂತಹ ಕ್ಲಿಪ್ಸ್ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.